Descending staircase pattern. The descending staircase pattern is a bearish chart pattern that indicates a sequential downtrend characterized by progressively lower highs and lower lows. The descending staircase pattern consists of a step-like pattern of lower peaks and lower troughs that resemble a descending staircase on the price chart, with each successive peak failing to exceed the previous high and each successive trough penetrating the previous low. Look at the image below. ಅವರೋಹಣ ಮೆಟ್ಟಿಲು ಮಾದರಿ. ಅವರೋಹಣ ಮೆಟ್ಟಿಲು ಮಾದರಿ ಒಂದು ಕರಡಿ ಚಾರ್ಟ್ ಮಾದರಿಯಾಗಿದ್ದು, ಇದು ಕ್ರಮೇಣ ಕಡಿಮೆ ಎತ್ತರ ಮತ್ತು ಕಡಿಮೆ ತಗ್ಗುಗಳಿಂದ ನಿರೂಪಿಸಲ್ಪಟ್ಟ ಅನುಕ್ರಮ ಕುಸಿತವನ್ನು ಸೂಚಿಸುತ್ತದೆ. ಅವರೋಹಣ ಮೆಟ್ಟಿಲು ಮಾದರಿಯು ಬೆಲೆ ಪಟ್ಟಿಯಲ್ಲಿ ಅವರೋಹಣ ಮೆಟ್ಟಿಲುಗಳನ್ನು ಹೋಲುವ ಕಡಿಮೆ ಶಿಖರಗಳು ಮತ್ತು ಕೆಳಗಿನ ತೊಟ್ಟಿಗಳ ಹಂತದ ಮಾದರಿಯನ್ನು ಒಳಗೊಂಡಿದೆ. ಪ್ರತಿ ಸತತ ಶಿಖರವು ಹಿಂದಿನ ಎತ್ತರವನ್ನು ಮೀರಲು ವಿಫಲಗೊಳ್ಳುತ್ತದೆ ಮತ್ತು ಪ್ರತಿ ಸತತ ತೊಟ್ಟಿ ಹಿಂದಿನ ಕನಿಷ್ಠವನ್ನು ಭೇದಿಸುತ್ತದೆ. ಕೆಳಗಿನ ಚಿತ್ರವನ್ನು ನೋಡಿ. ಫಸ್ಟ್ ಮಾರ್ಕೆಟ್ ಅಲ್ಲಿ ಲೋವರ್ ಲೋ ಆಗುತ್ತೆ. ಲೋವರ್ ಲೋ ಆಗಿ ಇಲ್ಲಿ ಸಪೋರ್ಟ್ ಬಂದು ಹೈಯರ್ ಐ ಫಾರ್ಮೇಶನ್ ಕೂಡ ಆಯ್ತು. ಇಲ್ಲಿ ಹೈಯರ್ ಐ ಫಾರ್ಮೇಶನ್ ಆಯ್ತು ಸಪೋರ್ಟ್ ಅಲ್ಲಿ, ಮತ್ತೆ ವಾಪಸ್ ಬಿದ್ದೋಯ್ತು. ವಾಪಸ್ ಮಾರ್ಕೆಟ್ ಸಪೋರ್ಟ್ ಬ್ರೇಕ್ ಡೌನ್ ಆಗೋಯ್ತು. ಬ್ರೇಕ್ ಡೌನ್ ಆಯಿತು ಬಟ್ ರೀಟೆಸ್ಟ್ ಸಕ್ಸಸ್ಫುಲ್ ಆಗಲಿಲ್ಲ. ಬ್ರೇಕ್ ಡೌನ್ ಆಯಿತು, ಮತ್ತೆ ಇಲ್ಲಿ ಸಪೋರ್ಟ್ ಬಂತು, ಮತ್ತೆ ಸಪೋರ್ಟ್ ಬಿತ್ತು ರೆಸಿಸ್ಟೆನ್ಸ್ ಇಂದ, ಮತ್ತೆ ಇಲ್ಲಿ ಬ್ರೇಕ್ ಡೌನ್ ಆಯಿತು. ಬ್ರೇಕ್ ಡೌನ್ ತರ ಆದ್ರೆ ಬ್ರೇಕ್ ಡೌನ್ ಆಗಿಲ್ಲ. ಪುನಃ ಇಲ್ಲಿ ಬ್ರೇಕ್ ಡೌನ್ ಆಯಿತು. ಇಲ್ಲಿ ಸಪೋರ್ಟ್ ಬಂದು ಮತ್ತೆ ಇಲ್ಲಿ ಬ್ರೇಕ್ ಡೌನ್ ಆಯಿತು. ಇಲ್ಲಿ ಪ್ರಾಪರ್ ಆಗಿ ಬ್ರೇಕ್ ಡೌನ್ ಆಯಿತು. ಬ್ರೇಕ್ ಡೌನ್ ಆಗಿ ಮತ್ತೆ ರೀಟೆಸ್ಟ್ ಫೇಲ್ ಆಯ್ತು. ರೀಟೆಸ್ಟ್ ಮತ್ತೆ ಇದು ನೆಕ್ಲೈನ್ ಒಳಗಡೆ ಹೋಗಿದೆ. ನೆಕ್ಲೈನ್ ಮೇಲೆ ಹೋಗಿದೆ, ವಾಪಸ್ ಬಂತು, ಲೋವರ್ ಲೋ ಆಯ್ತು. ಇದಾದ್ಮೇಲೆ ಇಲ್ಲಿ ಪ್ರಾಪರ್ ರೀಟೆಸ್ಟ್ ಆಯ್ತು, ನೆಕ್ಲೈನ್ ದಾಟಿಲ್ಲ, ಮತ್ತೆ ಇಲ್ಲಿಂದ ಪ್ರಾಪರ್ ಆಗಿ ಟಾರ್ಗೆಟ್ ಸಿಕ್ತು. ಏನಾಯ್ತು ಅಂದ್ರೆ ಲೋವರ್ ಲೋ ಫಾರ್ಮೇಶನ್ ಆಯ್ತು. ಲೋವರ್ ಲೋ ಸಪೋರ್ಟ್ ಬಂದ್ರು ಕೂಡ ಬ್ರೇಕ್ ಡೌನ್ ಆಗಿ ಲೋವರ್ ಲೋ ಫಾರ್ಮೇಶನ್ ಆಗ್ತಾ ಹೋಯ್ತು. ಸಪೋರ್ಟ್ ಬಂದ್ರು ಬ್ರೇಕ್ ಡೌನ್ ಆಗಿ ಲೋವರ್ ಲೋ ಫಾರ್ಮೇಶನ್ ಆಯ್ತು. ಇಲ್ಲೂ ಕೂಡ ಸಪೋರ್ಟ್ ಇದೆ, ಇಲ್ಲಿ ಸಪೋರ್ಟ್ ಬಂತು, ಸಪೋರ್ಟ್ ಬ್ರೇಕ್ ಡೌನ್ ಆಗಿ ಲೋವರ್ ಲೋ ಫಾರ್ಮೇಶನ್ ಆಯ್ತು. ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಬಟ್ ಇಲ್ಲಿ ಇದು ಕೂಡ ರೆಸಿಸ್ಟೆನ್ಸ್. ಮತ್ತೆ ಇಲ್ಲಿ ಬ್ರೇಕ್ ಡೌನ್ ಆಯ್ತು. ಬ್ರೇಕ್ ಡೌನ್ ಆಗಿ ಬಟ್ ಇಲ್ಲಿ ರೀಟೆಸ್ಟ್ ಸಕ್ಸೈಡ್ ಆಗ್ಲಿಲ್ಲ. ಯಾಕಂದ್ರೆ ಈ ಲೈನ್ ಸಪೋರ್ಟ್ ಲೈನ್ ರೀಟೆಸ್ಟ್ ಕೂಡ ಸಕ್ಸಸ್ಫುಲ್ ಆಗಿ ಇದೆ. ಇಲ್ಲಿಂದನೇ ತಗೊಳ್ಬೋದಾಗಿತ್ತು, ಬಟ್ ಬ್ರೇಕ್ ಡೌನ್ ಆದ್ಮೇಲೆ ಇಮಿಡಿಯೇಟ್ ಅವ್ರು ಬೈ ಮಾಡಿಲ್ಲ. ಸ್ಟೇರ್ 2 ನಲ್ಲೇ ಸೆಲ್ ಮಾಡ್ಬೋದಾಗಿತ್ತು. ಸ್ಟೇರ್ 2 ನಲ್ಲಿ ಪುಟ್ ಬೈ ತಗೊಳ್ಬೋದಾಗಿತ್ತು. ಸೊ ಸ್ಟೇರ್ 2 ನಲ್ಲಿ ಫಸ್ಟ್ ಒಂದು ಮೊಮೆಂಟ್ ಆಗೋವರೆಗೂ ವೇಟ್ ಮಾಡಿದ್ದಾರೆ. ಒಂದು ಬ್ರೇಕ್ ಡೌನ್ ಸಕ್ಸಸ್ಫುಲ್ ಆಗೋವರೆಗೂ ವೇಟ್ ಮಾಡಿದ್ದಾರೆ. ಅದಾದ್ಮೇಲೆ ವಾಪಸ್ ರೀಟೆಸ್ಟ್ ಬರುತ್ತೆ ಸ್ಟೇರ್ 2ಗೆ. ಅಲ್ಲಿಂದ ಅದು ಬೈ ಮಾಡಿದ್ದಾರೆ. ಅಲ್ಲಿಂದ ಬೈ ಮಾಡಬೇಕು. ಸೊ ಇಲ್ಲಿ ಸ್ಟೇರ್ 2 ನಲ್ಲಿ ಬ್ರೇಕ್ ಡೌನ್ ಸಕ್ಸಸ್ಫುಲ್ ಆಗಿ ಬಿಟ್ಟಿದೆ. ಇಲ್ಲಿ ಬ್ರೇಕ್ ಡೌನ್ ಫೇಲ್ ಆಯ್ತಲ್ಲ, ಸ್ಲೋ ಆಗಿ ನಿಧಾನವಾಗಿ ಬ್ರೇಕ್ ಡೌನ್ ಫೇಲ್ ಆಯ್ತು ಇಲ್ಲಿ ಸ್ಟೇರ್ 1 ಅಲ್ಲಿ. ಸೊ ಇಲ್ಲಿ ಬ್ರೇಕ್ ಡೌನ್ ಫೇಲ್ ಆಗುತ್ತೆ ಅನ್ನೋ ಪಾಸಿಬಿಲಿಟಿಯಿಂದ ವೇಟ್ ಮಾಡಿದ್ದಾರೆ. ಇಲ್ಲಿ ಮಾರ್ಕೆಟ್ ಸಪೋರ್ಟ್ ಬಂತು. ಇಲ್ಲಿ ಸಪೋರ್ಟ್ ಬಂದು ವಾಪಸ್ ಬರ್ಬೇಕಾದ್ರೆ ಸ್ಟೇಟ್ ವಾಪಸ್ ಬರ್ಬೇಕಾದ್ರೆ ಇಲ್ಲಿ
ರೀಟೆಸ್ಟ್ ಸಕ್ಸಸ್ಫುಲ್ ಆಯ್ತು. ಈ ಸ್ಟೇರ್ ಟು ಹತ್ರ ಇರೋ ರೆಸಿಸ್ಟೆನ್ಸ್ ಬ್ರೇಕ್ ಆಪೋಸಿಟ್ ದಿಕ್ಕಲ್ಲಿ ಬ್ರೇಕ್ಔಟ್ ಆಗ್ಲಿಲ್ಲ ಇದು. ಇದೇ ಸೇಮ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಯ್ತು, ಅಂದ್ರೆ ಟ್ರೆಂಡ್ ಕಂಟಿನ್ಯೂಷನ್ ಆಯ್ತು. ಇಲ್ಲೇನಾಯ್ತು, ಇಲ್ಲಿ ಲೋವರ್ ಲೋ ಆಯ್ತು. ಲೋವರ್ ಲೋ ಆಗಿ ಬಟ್ ಇಲ್ಲೇನಾಯ್ತು ಅಂದ್ರೆ ಹೈಯರ್ ಐ ಆಗಿದೆ. ಹೈಯರ್ ಐ ಆಗಿದೆ. ಮತ್ತೆ ಈ ನೆಕ್ ಲೈನ್ ಆಪೋಸಿಟ್ ದಿಕ್ಕಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ಈ ರೀತಿ ಆಗ್ಬಾರ್ದು. ಸೊ ಈ ತರ ಆಗಿದ್ರೆ ರಿವರ್ಸಲ್ ಪಾಸಿಬಿಲಿಟಿ ಇರುತ್ತೆ. ಸೊ ಇದು ಹೋಗ್ಲಿಲ್ಲ, ಆದ್ರೂ ಕೂಡ ಹೋಗೋ ಪಾಸಿಬಿಲಿಟಿ ಇರುತ್ತೆ, ಮೇಲಕ್ಕೆ ಹೋಗ್ಲಿಲ್ಲ ಇದು. ಸೊ ಈ ಕಡೆ ಸ್ಟೇಟ್ ಪ್ರಾಪರ್ ಆಗಿ ರೀಟೆಸ್ಟ್ ಆಯ್ತು, ಮತ್ತೆ ಇಲ್ಲಿಂದ ಟಾರ್ಗೆಟ್ ಅಚೀವ್ ಆಯ್ತು. ಸೊ ಇಲ್ಲಿ ಎಷ್ಟು ಹೈಟ್ ಇತ್ತಲ್ಲ, ಇಲ್ಲಿ ಬ್ರೇಕ್ ಡೌನ್ ಆದ್ಮೇಲೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು, ವಾಪಸ್ ಬಂದಾಗ ಮತ್ತೆ ಅದೇ ಡಿಸ್ಟೆನ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸೇಮ್ ಸ್ವಿಂಗ್ ಲೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಇದು ಲೋವರ್ ಲೋ ಆಯ್ತು, ಇದು ಬ್ರೇಕ್ ಡೌನ್ ಆಯ್ತು, ಇದು ಕೂಡ ಬ್ರೇಕ್ ಡೌನ್ ಆಯ್ತು. ಇದು ಸ್ಟೇರ್ ಒನ್ ಮತ್ತೆ ಬ್ರೇಕ್ ಡೌನ್. ಸ್ಟೇರ್ ಟು ಲೋವರ್ ಲೋ, proper retest at the second stair to indicate a potential trend continuation towards downside plus a bearish candlestick setup. ಇದು ಲೋವರ್ ಲೋ, ಬ್ರೇಕ್ ಡೌನ್, ಇದು ಬ್ರೇಕ್ ಡೌನ್. ಇದು ಸ್ಟೇರ್ ಒನ್, ಸ್ಟೇರ್ ಟು, ಲೋವರ್ ಲೋ, ಪ್ರಾಪರ್ retest at the second stair to indicate a potential trend continuation towards downside plus a bearish candlestick setup. Lower low, breakdown, stair 1, breakdown at stair 2, lower low, proper retest plus second stair at the second stair to indicate a potential trend continuation towards downside plus a bearish candlestick setup. This pattern marks the strength of the bears. With each breakdown, it creates resistance levels that resemble a staircase. Price is expected to retest this stair and continue its trajectory towards downside. Observe the example above to study how price forms an upward staircase to continue its trend towards the upside. A descending staircase pattern is considered a continuation pattern, signaling that the prior downtrend is likely to persist. However, it is also important to watch for signs of reversals like bullish divergence or a break of the pattern, which could signal the start of an uptrend. Lower lows and highs are expected if the pattern continues until sellers exhaust themselves or buyers gain control. A short position is taken on the break of a lower low which stops above the prior swing high. To trade this pattern, targets are based on typical extensions and prior support zones. It is crucial to manage risk and monitor price action for signs of a reversal to avoid being caught in a bullish reversal. The pattern is complete on a break above the descending highs trend line, signaling it is time to exit shorts and reverse to longs. A study titled Trading Strategies for Bearish Patterns in 2023 by the Trading Strategy Group showed that traders using descending staircase patterns with disciplined risk management saw a 28% increase in probability. ಈ ಮಾದರಿಯು ಬೇರ್ಗಳ ಬಲವನ್ನು ಗುರುತಿಸುತ್ತದೆ. ಪ್ರತಿ ಸ್ಥಗಿತದೊಂದಿಗೆ ಇದು ಮೆಟ್ಟಿಲುಗಳನ್ನು ಹೋಲುವ ಪ್ರತಿರೋಧ ಮಟ್ಟವನ್ನು ಸೃಷ್ಟಿಸುತ್ತದೆ. ಬೆಲೆಯು ಈ ಮೆಟ್ಟಿಲನ್ನು ಮರುಪರೀಕ್ಷಿಸಿ ಕೆಳಮುಖದ ಕಡೆಗೆ ತನ್ನ ಪಥವನ್ನು ಮುಂದುವರಿಸುವ ನಿರೀಕ್ಷೆ
ಬೆಲೆಯು ಮೇಲ್ಮುಖದ ಕಡೆಗೆ ತನ್ನ ಪ್ರವೃತ್ತಿಯನ್ನು ವರಿಸಲು ಮೇಲ್ಮುಖ ಮೆಟ್ಟಿಲುಗಳನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ಅಧ್ಯಯನ ಮಾಡಲು ಮೇಲಿನ ಉದಾಹರಣೆಯನ್ನು ಗಮನಿಸಿ. ಅವರೋಹಣ ಮೆಟ್ಟಿಲು ಮಾದರಿಯನ್ನು ಮುಂದುವರಿಕೆ ಮಾದರಿ ಎಂದು ಪರಿಗಣಿಸಲಾಗುತ್ತದೆ. ಇದು ಹಿಂದಿನ ಕುಸಿತವು ಮುಂದುವರಿಯುವ ಸಾಧ್ಯತೆಯಿದೆ ಎಂದು ಸೂಚಿಸುತ್ತದೆ. ಆದಾಗ್ಯೂ, ಬುಲ್ಲಿಶ್ ಡೈವರ್ಜೆನ್ಸ್ ಅಥವಾ ಮಾದರಿಯ ವಿರಾಮದಂತಹ ಹಿಮ್ಮುಖದ ಚಿಹ್ನೆಗಳನ್ನು ಗಮನಿಸುವುದು ಸಹ ಮುಖ್ಯವಾಗಿದೆ. ಇದು ಅಪ್ಟ್ರೆಂಡ್ನ ಆರಂಭವನ್ನು ಸೂಚಿಸುತ್ತದೆ. ಮಾರಾಟಗಾರರು ತಮ್ಮನ್ನು ತಾವು ದಣಿದುಕೊಳ್ಳುವವರೆಗೆ ಅಥವಾ ಖರೀದಿದಾರರು ನಿಯಂತ್ರಣ ಪಡೆಯುವವರೆಗೆ ಮಾದರಿಯು ಮುಂದುವರಿದರೆ ಕಡಿಮೆ ಮತ್ತು ಗರಿಷ್ಠಗಳನ್ನು ನಿರೀಕ್ಷಿಸಲಾಗುತ್ತದೆ. ಈ ಮಾದರಿಯನ್ನು ವ್ಯಾಪಾರ ಮಾಡಲು ಹಿಂದಿನ ಸ್ವಿಂಗ್ ಹೈಗಿಂತ ಮೇಲಿನ ನಿಲ್ದಾಣಗಳೊಂದಿಗೆ ಕಡಿಮೆ ಕನಿಷ್ಠದ ವಿರಾಮದ ಮೇಲೆ ಸಣ್ಣ ಸ್ಥಾನವನ್ನು ತೆಗೆದುಕೊಳ್ಳಲಾಗುತ್ತದೆ. ಗುರಿಗಳು ವಿಶಿಷ್ಟ ವಿಸ್ತರಣೆಗಳು ಮತ್ತು ಹಿಂದಿನ ಬೆಂಬಲ ವಲಯಗಳನ್ನು ಆಧರಿಸಿವೆ. ಬುಲ್ಲಿಶ್ ಹಿಮ್ಮುಖದಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಲು ಅಪಾಯವನ್ನು ನಿರ್ವಹಿಸುವುದು ಮತ್ತು ಹಿಮ್ಮುಖದ ಚಿಹ್ನೆಗಳಿಗಾಗಿ ಬೆಲೆ ಕ್ರಮವನ್ನು ಮೇಲ್ವಿಚಾರಣೆ ಮಾಡುವುದು ನಿರ್ಣಾಯಕವಾಗಿದೆ. ಅವರೋಹಣ ಗರಿಷ್ಠ ಪ್ರವೃತ್ತಿಯ ಮೇಲಿನ ವಿರಾಮದ ಮೇಲೆ ಮಾದರಿಯು ಪೂರ್ಣಗೊಂಡಿದೆ. ಶಾರ್ಟ್ಗಳಿಂದ ನಿರ್ಗಮಿಸಲು ಮತ್ತು ಲಾಂಗ್ಗಳಿಗೆ ಹಿಮ್ಮುಖವಾಗುವ ಸಮಯ ಎಂದು ಸೂಚಿಸುತ್ತದೆ. 2023ರಲ್ಲಿ ಟ್ರೇಡಿಂಗ್ ಸ್ಟ್ರಾಟಜಿ ಗ್ರೂಪ್ ನಡೆಸಿದ ಬೇರಿಶ್ ಪ್ಯಾಟರ್ನ್ಸ್ಗಾಗಿ ಟ್ರೇಡಿಂಗ್ ಸ್ಟ್ರಾಟಜೀಸ್ ಎಂಬ ಶೀರ್ಷಿಕೆಯ ಅಧ್ಯಯನವು ಶಿಸ್ತುಬದ್ಧ ಅಪಾಯ ನಿರ್ವಹಣೆಯೊಂದಿಗೆ ಅವರೋಹಣ ಮೆಟ್ಟಿಲು ಮಾದರಿಗಳನ್ನು ಬಳಸುವ ವ್ಯಾಪಾರಿಗಳು ಲಾಭದಾಯಕತೆಯಲ್ಲಿ 28% ಹೆಚ್ಚಳವನ್ನು ಕಂಡಿದ್ದಾರೆ ಎಂದು ತೋರಿಸಿದೆ.